ಮತ್ತು ಮೈಸೂರು ಸಮಿತಿ ಅರಮನೆ ಉತ್ತರ ದ್ವಾರ ಮೈಸೂರು ನೋಡಿ ಒಮ್ಮೆ ಯಾವ ಮಟ್ಟಕ್ಕಿದೆ ನೋಡಿ, ನೀವೇ ನೋಡಿ. ಅರಮನೆ ಮುಂಭಾಗ ಇರ್ತಕ್ಕಂಥ 82ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಾಗಾರ, ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣ, ಅರಮನೆ ಉತ್ತರ ದ್ವಾರ ಮೈಸೂರು. ಒಂದು ಸತಿ ಹತ್ತಿರ ನೋಡಿ. ಇದು ನಮ್ಮ ಮೈಸೂರಿನ ಇತಿಹಾಸ. ಕನ್ನಡದ ಬಗ್ಗೆ ಮಾತಾಡುವ ರಾಜಕಾರಣಿಗಳೇ, ಅದಕ್ಕೆ ಅಧಿಕಾರಿಗಳೇ, ನಾವು ಇನ್ನೇನಾರಿ ಭಯ ಹೇಳಿ, ನಾವಿನ್ನೇನಾರಿ ನಮ್ಮ ಆಕ್ರೋಶವನ್ನು ಹೊರಹಾಕೋದು. ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸತತವಾಗಿ 10-15 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಅವಿವೇಕಿಗಳ ಥರ, ಕುಂಡ್ರ ಥರ, ಮಂಕು ದಿನ್ನೆಗಳ ಥರ ಪರಭಾಷಿಕರ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದೀರೋ. ನಮ್ಮ ಕನ್ನಡಾಂಬೆಯ ಭುವನೇಶ್ವರಿಯ ಸೇವೆ ಮಾಡ್ತಾ ಇದ್ದೀರೋ. ಸಾರ್ವಜನಿಕರು ಕಟ್ಟುವಂಥ ತೆರಿಗೆ ಹಣವನ್ನು ಪುಕ್ಕಟ್ಟಾಗಿ AC ರೂಮಲ್ಲಿ ಕೂತ್ಕೊಂಡು ಸಂಬಳ ಪಡೆಯುವಂಥ ಅವಿವೇಕಿ ಅಧಿಕಾರಿಗಳೇ, ನಾವೇನಾರಿ ನಮ್ಮ ಆಕ್ರೋಶವನ್ನು ಹೊರ ಹಾಕೋದು. ಮಡ್ಡಿಗೆರೆ ಗೋಪಾಲ್ ಅವರೇ, ಮೈಸೂರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮಡ್ಡಿಗೆರೆ ಗೋಪಾಲ್ ಅವರೇ, ನೋಡಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಖ್ಯ ದ್ವಾರ ಅರಮನೆಯ ಉತ್ತರ ದ್ವಾರದಲ್ಲಿ ಯಾವ ಪರಿಸ್ಥಿತಿ ಇದೆ ನೋಡಿ. ಇನ್ನೇನು ಬೀಳೋ ಹಂತಕ್ಕಿದೆ. ಇವತ್ತು ನಾಳೆನೇ ಬಿದ್ದೋಯ್ತಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸ್ಥಳೀಯರು, ಇದು ನೋಡಿದಂಥ ಕನ್ನಡಾಭಿಮಾನಿಗಳು, ಇವರೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ಗೆ ಹಲವು ಬಾರಿ ಮನವಿ ಮಾಡಿದರೂ ಸಹ ಯಾವುದೇ ರೀತಿ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ. ವಾನ್ಗೆಟ್ಟವೆ, ಕುಳುಗೆಟ್ಟವೆ, ಮಾನ್ಗೆಟ್ಟವೆ, ಹಣದಾಸೆಗೆ ಗುಲಾಮರಾಗಿ ಕೆಲಸ ಮಾಡೋವ್ರೆ. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ. ಪುರಾತನ ಕಟ್ಟಡಗಳನ್ನ, ಪರಂಪರೆ ಬಗ್ಗೆ ಮಾತಾಡ್ತೀರಿ. ಸುಮಾರು 5 ವರ್ಷಗಳಿಗಿಂತ ಹೆಚ್ಚಾಗಿ ಇರ್ತಕ್ಕಂಥ ನಮ್ಮ ಕನ್ನಡ, 5 ವರ್ಷಗಳ ಇತಿಹಾಸ ಇದೆ ನಮ್ಮ ಕನ್ನಡಕ್ಕೆ. ಇಂಥ ಕನ್ನಡದ ನೆಲದಲ್ಲಿರ್ತಕ್ಕಂಥ ಇಂಥ ಪಾರಂಪರಿಕ ಕಟ್ಟಡಗಳನ್ನು ನೀವು ಉಳಿಸ್ಕೊಳ್ಳಿಲ್ಲ ಅಂದರೆ ನಿಮ್ಮನ್ನು ಯಾವ ರೀತಿ ವರ್ಣನೆ ಮಾಡಬೇಕು? ಇದು ಮುಖಪುಟ ಗೆಳೆಯರಿಗೆ ಬಿಟ್ಟದ್ದು. ಉಳಿಬೇಕು ಕನ್ನಡ ಸಾಹಿತ್ಯ ಪರಿಷತ್ ಉಳಿಬೇಕು ಕನ್ನಡ ಸಾಹಿತ್ಯ ಪರಿಷತ್ ಉಳಿಬೇಕು. ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ, ಏಡಿ ರಾಜಕಾರಣಿಗಳಿಗೆ, ಕನ್ನಡ ವಿರೋಧಿ ರಾಜಕಾರಣಿಗಳಿಗೆ ಇಷ್ಟು ಹೇಳಿ ನಮ್ಮ ಮಾತ ಸಮರ್ಪಿಸ್ತಾ ಇದ್ದೇವೆ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ನಮಸ್ಕಾರ, ಧನ್ಯವಾದಗಳು. ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಮಾತ್ರ ಮರಿಬೇಡಿ.